ಇಡೀ ಜಗತ್ತಿನಾದ್ಯಂತ ಈಗ ಪರಿಸರವನ್ನು ಉಳಿಸುವಂಥದ್ದು ಮತ್ತು ಸ್ವಚ್ಛ ಸುಂದರವಾದಂಥ ಪರಿಸರವನ್ನು ಪೂರಕವಾಗುವಂಥ ಅರಣ್ಯವನ್ನು ಸಸಿಗಳನ್ನು ಬೆಳೆಸೋದು ಬಹಳ ಅಗತ್ಯವಾಗಿರ್ತದೆ. ಈ ಸಸಿಗಳನ್ನು ಮತ್ತು ಬಯೋಡೈವರ್ಸಿಟಿಗೆ ಅನುಕೂಲವಾಗುವಂಥ ಸಸ್ಯಗಳನ್ನು, ಗಿಡಗಳನ್ನು, ಮರಗಳನ್ನು ಬೆಳೆಸಬೇಕಾದ್ರೆ ಅತ್ಯಂತ ಕಡಿಮೆ ಕಾಲದಲ್ಲಿ ಕ್ಷಿಪ್ರಗತಿಯಲ್ಲಿ ವೇಗವಾಗಿ ಮರಗಳು ಮತ್ತು ಗಿಡಗಳು ಬೆಳೆದು ಪರಿಸರಕ್ಕೆ ಅಗತ್ಯವಾಗಿರುವಂಥ ಆಮ್ಲಜನಕವನ್ನು ಸರಬರಾಜು ಮಾಡೋದು ಮತ್ತು ಇಂಗಾಲ ಡೈಆಕ್ಸೈಡ್ಗಳನ್ನು ಅಬ್ಸರ್ವ್ ಮಾಡ್ಕೊಳ್ಳೋವಂಥದ್ದು, ಈ ಎಲ್ಲ ಕೆಲಸಗಳನ್ನು ತ್ವರಿತವಾಗಿ ಮಾಡ್ಕೊಳ್ಬೇಕಾದಂತ ಅಂದಾಗ ಮಿಯೋವಾಕಿ ಅರಣ್ಯ ಇದು ಒಂದು ಜಪಾನಿನ ತಂತ್ರಜ್ಞಾನವುಳ್ಳಂಥ ಒಂದು ಅರಣ್ಯ. ಇಲ್ಲಿ ಇರುವಂಥ ಗಿಡಗಳು ಬೇರೆ ಗಿಡಗಳಿಗಿಂತ 10 ಪಟ್ಟು ವೇಗವಾಗಿ ಬೆಳೆಯುತ್ತೆ, 10 ಪಟ್ಟು ಒತ್ತೊತ್ತಾಗಿ ಬೆಳೆಯುತ್ತೆ ಮತ್ತು 10 ಪಟ್ಟು ರೋಗ ರುಜಿನ ಇನ್ಯಾವುದಕ್ಕೂ ಕೂಡ ಬಲಿಯಾಗದಂತೆ ಗಿಡಗಳು ಒತ್ತೊತ್ತಾಗಿ ಡೆನ್ಸಾಗಿ ಬೆಳೆಯುತ್ತೆ. ಹಾಗಾಗಿ ಅದು ಒಂದು ಸುಂದರವಾದ ಅರಣ್ಯವಾಗಿ ರೂಪುಗೊಳ್ಳುವುದಲ್ಲದೆ ಪಕ್ಷಿಗಳಿಗೆ, ಅದಕ್ಕೆ ಆಶ್ರಯಗೊಳ್ಳುವಂಥ ಕೀಟಗಳಿಗೆ, ಚಿಟ್ಟೆಗಳಿಗೆ ಇದಕ್ಕೆಲ್ಲನೂ ಕೂಡ ಆಶ್ರಯದಾತವಾಗೂ ಕೂಡ ಬಯೋಡೈವರ್ಸಿಟಿ ಉಳ್ಳಂಥ ವೈವಿಧ್ಯಮಯ ಗಿಡಗಳನ್ನು ಅದು ಒಳಗೊಂಡಿರುತ್ತೆ. ಈ ಮಿಯೋವಾಕಿ ಜಪಾನಿ ತಂತ್ರಜ್ಞಾನವನ್ನು ಬಳಸಿಕೊಂಡು ಶಿವಮೊಗ್ಗ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಒಂದು 2-3 ಕಡೆ ಒಂದು ಕಿರು ಅರಣ್ಯ ರೂಪದಲ್ಲಿ ಆರಂಭ ಮಾಡಬೇಕು ಅಂತ ಪಾಲಿಕೆ ಉದ್ದೇಶ ಮಾಡಲಾಗಿದೆ. ಅದಕ್ಕಾಗಿ ಸೂಕ್ತ ಸ್ಥಳವನ್ನು ಗುರುತಿಸಿ ಆ ಒಂದು ಸ್ಥಳದಲ್ಲಿ ಸ್ವಯಂ ಸೇವಾ ಸಂಸ್ಥೆಗಳ ಸಹಯೋಗದೊಡನೆ ಗಿಡಗಳನ್ನು ನೆಡುವುದು, ಪೋಷಣೆ ಮಾಡೋದು ಮತ್ತು ಒಂದು 2 ವರ್ಷ ಅದನ್ನು ಸೂಕ್ತ ಕಾಲದಲ್ಲಿ ಅದನ್ನು ಮೇಂಟೆನೆನ್ಸ್ ಮಾಡಿ ಸಾಕ್ಕೊಳ್ಳುವಂಥ ಕೆಲಸಗಳನ್ನು ನಾವು ಮಾಡಿಕೊಂಡ ಅಂತಂದರೆ ಒಂದು ಅದ್ಭುತವಾದಂಥ ಕಿರು ಅರಣ್ಯ ಸಾಮಾಜಿಕ ಅರಣ್ಯದ ರೂಪದಲ್ಲಿ ಶಿವಮೊಗ್ಗ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ರೂಪುಗೊಳ್ಳೋದಲ್ಲದೆ ಅದು ಪರಿಸರಕ್ಕೂ ಕೂಡ ಪೂರಕವಾಗಿರುತ್ತೆ. ಜೈವ ವೈವಿಧ್ಯಮಯವನ್ನು ಕಾಪಾಡೋದ್ರಲ್ಲಿ, ಬಯೋಡೈವರ್ಸಿಟಿನ ಒಂದು ಮೇಂಟೈನ್ ಮಾಡೋದ್ರಲ್ಲಿ ಕೂಡ ಸಹಾಯ ಆಗುತ್ತೆ. ಈ ನಿಟ್ಟಿನಂಥ ಶಿವಮೊಗ್ಗ ಮಹಾನಗರ ಪಾಲಿಕೆ ಕ್ರಮಗಳನ್ನು ಕೈಗೊಳ್ಳುತ್ತೆ. 2026-27 ಸಾಲಿನ ಈ ಬಜೆಟ್ನಲ್ಲಿ ಸೂಕ್ತ ಅವಕಾಶವನ್ನು ಕೂಡ ನಾವು ಮಾಡಿಕೊಳ್ತೇವೆ.